ಸುಭದ್ರಾ ಸಂಧಾನ ಮುರಿದು ಬಿತ್ತು. ಹಾಗಾದ್ರೆ ಸಂಧಾನ ಮಾಡಬೇಕಾದದ್ದು ಯಾರು? ಒಬ್ಬ ಇದ್ದಾನೆ. ನಾನು ಹೇಳುವುದಕ್ಕಿಂತ ಹೆಚ್ಚೇ ಮಾಡುವ ಒಬ್ಬ ಇದ್ದಾನೆ. ನಂಬುವ? ಹೌದು, ದಾರುಕ ಎನ್ನುವಾಗೆ ನಮ್ಮ ಸಾರಥಿ. ಅವನಿಗೆ ನಾವು ಹೇಳುವುದು 2 ಸಾಲ ಆದ್ರೆ ಅವನು 20 ಸಾಲ ಮಾಡಿ ಬರ್ತಾನೆ. ಹೌದು, ಅವನನ್ನ ಕಳಿಸಬೇಕು. ಬರ ಹೇಳಿದ ನಾನೇನು ಕುಣಿಲಿಕ್ಕೆ ಬಂದವಲ್ಲ, ಇಷ್ಟೊತ್ತು ಕುಣಿದವ್ರು ಏನು ಮಾಡಿದ್ದಾರಂತ ಪ್ರಶ್ನೆ ಮಾಡ್ಲಿಕ್ಕೆ ಬಂದವ. ರಾಜೀವನ್ನ ಬಚ್ಚಿತ್ತೈಸ ರಾಜೀವನ ಬಚ್ಚಿತ್ತೈಸ ಭಿನ್ನ ಬೋರ ರಾಜಕಾರ್ಯವ ಮಾಡ್ಬರೆ, ರಾಜಕಾರ್ಯವ ಮಾಡ್ಬರೆ. ರಾಜಮರಾಠಿ ಸಂಧಾನದ ಮೇಲೆ ರಾಜೀವನ ಬಚ್ಚಿತ್ತೈಸ. ನೀವು ಒಮ್ಮೊಮ್ಮೆ ಹೇಳಿದ್ದಕ್ಕೆ ಹೂ ಹಾಕುವುದು ಕಷ್ಟ. ಹೇಗೆ? ನೀ ಯಾರಿಗೆ ಹೇಳ್ತೆ ಅಂತ ಗೊತ್ತಾಗುದಿಲ್ಲ. ಇಲ್ಲ, ನನಗೆ ನಾನು ಹೇಳ್ಕೊಳ್ಳುದಿಲ್ಲ. ಅದಿಲ್ಲ, ಅದು ಹೇಳಿದ್ರು ನೀ ಮಾಡುವುದು ಬಿಡುವುದಿಲ್ಲ. ಬಂದವನೇ ಕುಣಿಲಿಕ್ಕೆ ಬಂದದಲ್ಲ ಅಂತ ಹೇಳಿದೆ, ಮತ್ತೆ ನಾನು ಸುತ್ತಾರಿದೆ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಮಾತಿನ ಸೂಕ್ಷ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೌದಾ? ಆಯ್ತಪ್ಪ. ಯಾರ್ಯಾರು ಹೇಳಿದ್ದಕ್ಕೆ ನಾನು ಕುಣಿಯುವುದಲ್ಲ, ನೀವೇ ಹೇಳ್ಕೊಂಡು ಕುಣಿಯೋದು. ರಾಜೀವನೊಬ್ಬ ಅಂತ ಹೇಳಿಲ್ವಾ? ಅದು ಗೊತ್ತಾಯ್ತು, ನಾನೇ ಕುಣಿಬೇಕಂತ ಹೇಳಿ. ನಾನು ಯಾರ್ಯಾರಿಗೋಸ್ಕರ ಅಲ್ಲ ಕುಣಿಯೋಲ್ಲ, ನನಗೋಸ್ಕರ ಮಾತ್ರ ಕುಣಿಯೋ. ಬಹಳ ಒಳ್ಳೇದು. ಓ ರಾಜೀವನೊಬ್ಬ, ಎಂತದ ಇದು? ಯಾವುದು? ಯಾವತ್ತಿನ ಹಾಗಿಲ್ಲ ನಿನ್ನ ಇಲ್ಲ ಇಲ್ಲ. ಮುಖ ಕಮಲ ಎನ್ನುವಂಥದ್ದು ಬಾಡಿ ಬೆಸವಳಿದು ಹೋಗಿದೆ. ಉದಾಹರಣೆಗೆ ಹೇಳಬೇಕು ಅಂತಾದ್ರೆ, ಕೊಳದಲ್ಲಿರುವಂತಹ ಕಮಲವನ್ನ ಕಿತ್ತು ಬಿಸಿಯದ್ದಾಗಿರುವಂತಹ ಬಂಡೆಕಲ್ಲಿನ ಮೇಲೆ ಎಸೆದದ್ದೇ ಹೌದು ಅಂತಾದ್ರೆ, ಸುಟ್ಟು ಕರಟಿ ಕಮರಿ ಹೋದ್ರೆ ಹೇಗಾಗ್ತದೋ ಅದೇ ರೀತಿಯಾಗಿ ನಿನ್ನ ಮುಖ ಉಂಟಲ್ಲ ಪುಣ್ಯಾತ್ಮ. ಇವತ್ತು ವರ್ಚಸ್ಸನ್ನೇ ಕಳ್ಕೊಂಡ್ಬಿಟ್ಟೆ. ವರ್ಚಸ್ಸನ್ನೇ ಕಳ್ಕೊಂಡು ಬಿಟ್ಟೆ. ಹೌದಾ? ಯಾಕೆ? ಪ್ರಕರಣ ಬೇರೆ ಅಲ್ವಾ? ದ್ವಾರಕ್ಕಿಳಿದ್ದ ಎಲ್ರಿಗೂ ಗೊತ್ತುಂಟು, ನಿನಗೆ ಗೊತ್ತಿಲ್ವಾ? ಅಲ್ಲ, ನನಗೆ ಸಮಸ್ಯೆ ಆಗುದು ಮತ್ತೆಂತದ್ದಲ್ಲ. ದಾರುಕನ ಜೊತೆಯಲ್ಲಿ ನೀನಿರುವಾಗ ನಿನ್ನ ಸಮಸ್ಯೆ ಈ ರೀತಿಯಾಗಿ ಬೆಳೆದದ್ದೇ ಹೌದು ಅಂತಾದ್ರೆ, ನಾಳೆ ಅವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ. ನನ್ನೊಟ್ಟಿಗೆ ನೀನಿರುವುದಲ್ವಾ? ದಾರುಕನ ಜೊತೆಗೆ ನಾನಿರೋದು. ಹೌದು, ಸರಿಯಪ್ಪ. ಮತ್ತೆ ಅವರು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ಬೇಕಲ್ವಾ? ದನದ ಜೊತೆ ಕರು ಇರುವುದಲ್ಲ, ಕರುವಿನ ಜೊತೆಗೆ ದನ ಇರುವುದು. ಅದು ಎಲ್ಲಿದ್ರು ಅದು ಹಟ್ಟಿಯಲ್ಲೇ ಇರ್ತದೆ. ಇಲ್ಲಿ ನೀ ದಾರುಕನ ಜೊತೆ ಇರು. ಆಯ್ತಪ್ಪ. ಯಾಕೆ ಹೇಳು? ನಿನ್ನ ವಾಹನ ಚಲಾವಣೆ ಮಾಡುದು ನಾನಲ್ವಾ? ಚಾಲಕ ನಾನು. ಹೌದಪ್ಪ ಅಲ್ವಾ? ಅದಕ್ಕೋಸ್ಕರ ಹೇಳಿ ನನ್ನ ಜೊತೆಯಲ್ಲಿ ನೀನಿರುವುದು. ಮತ್ತೆ ಇವರೆಲ್ಲ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗ್ತದೆ. ಕೊಡ್ಬೇಕು. ಅದಕ್ಕೋಸ್ಕರ ಉತ್ತರ ಕೊಡುವ ಸಾಮರ್ಥ್ಯ ಇದ್ದದ್ದು ನಿನಗೆ ಮಾತ್ರ ಇಲ್ಲಿ, ಅಲ್ವಾ? ಹೌದು ಹೌದು. ಉತ್ತರ ಹೇಗುಂಟು ಅನ್ನೋದು ಬೇಡ, ಕೊಡುವ ಸಾಮರ್ಥ್ಯ ನಿನಗುಂಟು. ಉತ್ತರ ಬಂದ್ರೆ ಆಯ್ತು, ಅದು ವಿಮರ್ಶೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಿಲ್ಲ. ಇದು ಏನ್ ಸಮಸ್ಯೆ? ಮೊನ್ನೆ ಒಂದು ಪ್ರಕರಣ ನಡೆದದ್ದು ಗೊತ್ತಿಲ್ವಾ? ಮೊನ್ನೆ? ಹೌದು. ನಾನಂದ್ರೆ ಕೆಲವೊಂದಿಷ್ಟೆಲ್ಲ ಪ್ರಕರಣ ಕೇಳಿ ಕೇಳಿ ಯಾವ್ದಂತ ಗೊತ್ತಾಗುದಿಲ್ಲ ನನಗೆ. ಸೂರ್ಯದೇವನಿಗೆ ಅರ್ಘ್ಯ ಸಮರ್ಪಣೆ ಮಾಡುವ ಕಾಲಕ್ಕೆ ಅರ್ಘ್ಯ ಜಲ ಮಲಿನವಾಯಿತು. ಕೇಳಿದೆ ಈ ಪ್ರಕರಣ? ಕೇಳಿದಾಗ ಉಂಟಪ್ಪ. ಹೌದಾ? ನಮ್ಮದೇ ಆದದ್ದು. ಹೌದೌದು. ಆಗ ನಾ ಪ್ರತಿಜ್ಞೆ ಮಾಡಿದೆ, ಎಲ್ಲ ಹೊಸ್ತು ಮಾಡಿದ್ರೆ ಯಾವ್ದು ನೆನ್ಪಿಟ್ಕೊಳ್ಳೋದು? ಎಲ್ಲಾ ಹೊಸತು ಮಾಡಿ ಹಳೇದು ಯಾವುದು ನೆನಪಿರುವುದಿಲ್ಲ ನಿನಗೆ. ಹೌದೌದು. ಹೌದು. ಅದು ಹೊಸ್ತು ಒಂದೇ ಮಾರ್ಗದ್ದಾದ್ರೂ ತೊಂದ್ರೆ ಇಲ್ಲ. ಇದು 4-5 ಮಾರ್ಗದ್ದು ಒಂದೇ ಸಲ ಮಾಡ್ಲಿಕ್ಕೆ ಬಂದ್ರೆ ಎಂತ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಆಗ ಪ್ರತಿಜ್ಞೆ ಮಾಡಿದೆ, ಅರ್ಘ್ಯ ಜಲ ಮಲಿನ ಮಾಡಿದವ ಯಾರೇ ಆಗಲಿ ಎಲ್ಲೇ ಇರಲಿ, ಇಂದಿಗೆ 8 ದಿನಗಳ ಒಳಗಾಗಿ ಅವನ ಕಂಠವನ್ನ ಕತ್ತರಿಸ್ತೇನೆ ಅಂತ. ಹೌದಾ? ಹೌದು. ಅಲ್ಲ, ದೊಡ್ಡ ಕತೆ ಎಂತ ಉಂಟು ಕೃಷ್ಣಯ್ಯ. ಅರ್ಘ್ಯ ಜಲ, ನೀನೀಗ ಅರ್ಘ್ಯವನ್ನು ಹಿಡ್ಕೊಂಡಾಗ ಅರ್ಘ್ಯ ಜಲ ಮಲಿನವಾಯಿತು. ಅದು ಯಾವುದರಿಂದ? ಬೆವರಿನಿಂದ ಆದದ್ದು. ಬೆವರಿನಿಂದ. ಹೌದು. ಮೇಲೆ ಹೋಗ್ತಾ ಇದ್ದದ್ದು ಎಂತದ್ದು? ಅಶ್ವದ ಬೆವರು. ಅಶ್ವದ ಬೆವರು ಬಿತ್ತು ಮಲಿನ ಆಯ್ತು. ಅಲ್ಲೇ ಅದನ್ನ ಬಿಸಾಡುದು. ಬಿಟ್ಟೆ. ಅಲ್ಲೇ ಮತ್ತೆ ನೀರಿಲ್ವಾ? ಉಂಟು. ಅದನ್ನ ಹೀಗೆ ತಕ್ಕೊಳ್ಳುದಪ್ಪ. ತಕ್ಕೊಂಡು ಸೂರ್ಯನಿಗೆ ಒಂದಿಷ್ಟು ಹೇಳ್ಕೊಂಡು. ಹೇಳ್ಕೊಂಡು ಅಂದ್ರೆ ಬೈಯುದ? ಅಲ್ಲ, ನಾವು ತಪ್ಪು ಮಾಡ್ಕೊಂಡು ಅವನಿಗೆ ಅಂತ ಕೇಳುದು. ಮತ್ತೆ ಹೇಳ್ಕೊಂಡು ಅಲ್ಲ, ಒಂದಿಷ್ಟು ಮಂತ್ರ ಹೇಳಲಿಕ್ಕೆ ಉಂಟಲ್ಲ ಮಾರ. ಅದ್ ನಾನು ಹೇಳುದಿಲ್ಲ, ನೀ ಮಾತ್ರ ಹೇಳುದು. ಅರ್ಗೆ ಕೊಡುವಾಗ ಮಾತ್ರ ಹೇಳುದು. ಹೌದೌದು. ಅದು ಎಷ್ಟು ಮಂತ್ರ ಹೇಳ್ಕೊಂಡು ಈಗ ಅದು ಹೋಯ್ತು. ಶುದ್ಧವಾಗಿರುವಂತಹ ಇದು ಕೊಡ್ತಾ ಇದ್ದೆ, ಅರ್ಗೆ ಕೊಡ್ತಾ ಇದ್ದೇನೆ, ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಆ ಸೂರ್ಯದೇವ ನಂಗೆ ಬೇಡ, ನಂಗದೇ ಬೇಕಂತ ಹೇಳ್ತಾನವ. ಈಗ ನಿನ್ನೆಲ್ಲ ಕೇಳ್ತೇನೆ,
ನಿನಗೊಬ್ಬ ಮಗ ಇರ್ಬೇಕಲ್ಲ, ಬೇಡ ಬಿಡು ಹೋಗ್ಲಿ. ಬೇಡ ಬಿಡು ಅಂತ ಹೇಳಿದ್ರೆ ನನ್ನ ಮಗ ಬೇಡ ಅಂತ ಹೇಳಿದ್ರೆ ನೀನು ಯಾರು? ಅದಕ್ಕೆ ಕೇಳಿದ್ದು. ನಿನಗೊಬ್ಬ ಮಗ ಇದ್ದಾಗ, ಅವ ಸ್ವಲ್ಪ ಸರಿ ಇಲ್ಲದೆ ಇದ್ದಾಗ, ಅವ ಬೇಡ ಮತ್ತೊಬ್ಬ ಮಗ ಇದ್ದಾನೆ ಸಾಕು ಅಂತ ಹೇಳಿದ್ರೆ ಒಪ್ತೀಯ ನೀನು? ಅದು ಮಗ ಈಗ ನಿನಗೆ ಹೇಳಿದೆ ನಿನ್ನ ಮಗ ಉಂಟು ಬೇಡ ಬಿಡು ಅಂತ ಹೇಳಿದಾಗ ಒಪ್ಲಿಕ್ಕೆ ಮನಸ್ಸು ಬರಲಿಲ್ಲ. ಇಲ್ಲ ಇಲ್ಲ, ಅದು ಹಾಗಾಗುದು. ಅದಕ್ಕೆ ಜೀವ ಉಂಟು ಮರ, ಇದಕ್ಕೆ ಜೀವ ಇಲ್ಲಲ್ಲ. ಅಭಿಮಂತ್ರಿಸಿದ ಜಲಕ್ಕೆ ಜೀವ ಉಂಟು. ಹೌದಾ? ಅದು ಕೆಟ್ಟು ಹೋಗಬಾರದು. ಅದು ಬಿಡು, 8 ದಿವಸದಲ್ಲಿ ಕತ್ತರಿಸ್ತೇನೆ, ಕಂಠವನ್ನ ಕತ್ತರಿಸ್ತೇನೆ ಎನ್ನುವಾಗ ಹೇಳಿದೆ. ಆಗ ಗೊತ್ತಾಯಿತು ಅರ್ಘ್ಯ ಜಲ ಮಲಿನವಾದದ್ದು ಕುಬೇರ ಪುತ್ರನಾದ ಗಯಗಂಧರ್ವನಿಂದ ಅಂತ. ಆಗಯ್ಯ? ಹೌದಾ? ಆಗಯ್ಯ 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 ಹೋಗಯ್ಯ ದಾರುಕ ಆಗಯ್ಯ, ಅವನೇ ಆಗಯ್ಯ. ಹೋಗಯ್ಯ? ಇಲ್ಲ, ಹೋಗ್ಲಿಲ್ಲ, ಇದ್ದಾನೆ. ಅವ ಹೋದ್ರೆ ನಮ್ಮ ಪ್ರತಿಜ್ಞೆ ಆಯ್ತು ಅಂತ ಲೆಕ್ಕ. ಅಚ್ಚ ಅಚ್ಚ, ನೀ ಅಚ್ಚುತ ಅಲ್ವಾ? ಹೌದು. ನಾನು ಅದೇ ಅರ್ಧದಲ್ಲೇ ಕರೋದಲ್ಲ, ಅದಕ್ಕೆ ಅಚ್ಚ ಅಂತ ಹೇಳಿ. ಆಯ್ತಪ್ಪ, ಆಯ್ತು, ಸರಿ. ಆಗ ಪ್ರತಿಜ್ಞೆ ಮಾಡಿದೆ. ಆಮೇಲೆ ಗೊತ್ತಾಯ್ತು, ಎಲ್ಲಾ ಕಡೆ ಹುಡುಕಿದಾಗ ಸುಳಿವು ಸಿಗ್ಲಿಲ್ಲ. ಕೊನೆಗೆ ಸಿಕ್ಕಿತು, ಕಾಮ್ಯಕಾವನದಲ್ಲಿ ಪಾಂಡವರ ಬಳಿಯಲ್ಲಿ ಆಶ್ರಯ ಪಡೆದಿದ್ದಾನೆ ಅಂತ. ಹೌದಾ? ಮುಗಿತಲ್ಲ ಪ್ರಕರಣ, ಮುಗಿದ ಹಾಗೆ. ಯಾಕೆ ಇನ್ನು ಪ್ರಸಂಗ ಮುಂದೆ ಹೋಗುವುದಿಲ್ಲ? ಯಾಕೆ? ಪಾಂಡವರಲ್ಲಿ ಅಲ್ಲಿ ಹೋದದ್ದೇ ಹೌದು ಅಂತಾದ್ರೆ, ನಿನ್ನ ವೈರಿ ಅಂತ ಗೊತ್ತಾದದ್ದೇ ಹೌದು ಅಂತಾದ್ರೆ, ನಿನ್ನ ಭಾವ ಪಾರ್ಥ ಬಿಡುವುದೇ ಇಲ್ಲ. ಈಗೆಲ್ಲ ಕೊಂದಾಯ್ತಾ ಕಾಣ್ತದೆ. ಅವ ಬಿಡ್ಲಿಲ್ಲ, ಅದೇ ಆದದ್ದು. ಅಭಯ ಕೊಟ್ಟಿದ್ದಾನಂತೆ. ಅಣ್ಣ ಧರ್ಮಜನ ಪಾದದಾಣೆಯಾಗಿಯೂ ನಿನ್ನ ಪ್ರಾಣಕ್ಕೆ ನಾನೇ ಹೊಣೆಗಾರ ಎನ್ನುವ ಹಾಗೆ. ನಿನಗೆ ಹೀಗೆ ಆಗಬೇಕು. ಯಾಕೆ? ನೀನು ಕೆಲವರನ್ನೆಲ್ಲ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಲಿಲ್ಲ. ಇವತ್ತು ಗೊತ್ತಾಯ್ತು ನನಗೆ. ಅದು ನನ್ಗೂ ಈಗಲೇ ಗೊತ್ತಾದದ್ದು. ಅಲ್ಲದೆ ಹೋದ್ರೆ ಅಂತಹ ಪಾಂಡವರನ್ನ ಎತ್ತರದ ಸ್ಥಾನದಲ್ಲಿಟ್ಟೆ, ಅದೇ ಆ ಸ್ಥಾನದಲ್ಲಿ ನನ್ನನ್ನಿಟ್ಟದ್ದೇ ಹೌದು ಅಂತಾದ್ರೆ, ಗಯನ ಪ್ರಕರಣ ಆ ದಿವಸ ಮಲಿನ ದಿವಸನೇ ನಾನು ಮುಗಿಸ್ತಾ ಇದ್ದೆ. ಈಗ ಕಾಲಿಗೆ ಹಾಕುವಂತಹ ಪಾದರಕ್ಷೆಯನ್ನ ಬೆಲೆ ಉಂಟು ಎನ್ನುವ ಕಾರಣಕ್ಕಾಗಿ ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ನೀನು ಸಾರಥಿ. ಅಷ್ಟೇ, ಮತ್ತೆ ಮುಂದುವರಿಸಬೇಡ. ಅಷ್ಟೇ. ಆದ್ರೂ ಕ್ರಯ ಹೆಚ್ಚುಂಟು. ಹೌದಪ್ಪ, ಹೆಚ್ಚುಂಟು. ಹೌದು. ವಿಷಯ ಗೊತ್ತಾಯ್ತಾ? ಈ ಪಾಂಡವರು ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಅಲ್ಲ, ರಕ್ಷಣೆ ಕೊಟ್ಟಾಗಿದೆ. ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಬಿಡುವುದಿಲ್ಲ ಅಂತ ಹೇಳು. ಹೌದು, ನೀನ್ ಮಾಡಿದ ತಪ್ಪಲ್ಲೇ. ನೀನ್ ಆ ದಿವಸ ಕುಂತಿಗೆ ಹೇಳಿದ್ದಲ್ವಾ, ಮಮ ಪ್ರಾಣಾಹಿ ಪಾಂಡವ, ಅಯಂ ಪ್ರಾಣಾಹಿ ಮಮ ಪ್ರಾಣಾಹಿ ಪಾಂಡವ. ನಾನು ಕೇಳುವಾಗ ಅಯಂ ಪ್ರಾಣಾಹಿ ನೀನು ಇದ್ದದ್ದಲ್ಲಲ್ವಾ? ಹೌದು. ಮಮ ಪ್ರಾಣಾಹಿ ಪಾಂಡವ ಎನ್ನುವ ಹಾಗೆ ಆ ಕುಂತಿದೇವಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಅವರನ್ನು ರಕ್ಷಣೆ ಮಾಡ್ತಾ ಇದ್ದವನು ನೀನು. ಈಗ ನೋಡು, ನಿನ್ನ ವೈರಿಯನ್ನು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ನಿನ್ನ ರಕ್ಷಣೆ ಮಾಡುವುದು ಯಾರು? ಅದು ಹೇಳುವುದು, ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳುವಲ್ಲಿ, ವೈರಿಯನ್ನ ಬಿಡಿಸಿಕೊಳ್ಳುವಲ್ಲಿ ಸಂಧಾನ ಪ್ರಕ್ರಿಯೆ ಅಂತ ಒಂದುಂಟು. ಹೌದು. ಸಂಧಾನ ಕಾರ್ಯವನ್ನ ಕೈಗೆತ್ತಿಕೊಂಡೆ. ಪ್ರಥಮದಲ್ಲಿ ಸಂಧಾನಕ್ಕಾಗಿ ಸುಭದ್ರೆಯನ್ನ ಕಳುಹಿದೆ. ಯಾರು ಹೇಳುದು? ಸುಭದ್ರ ಸಂಧಾನ ಮುರಿದೋಯ್ತು. ಮುರಿದು ಹಾಗೆ ಮತ್ತೆ ಒಳ್ಳೇದಾಗ್ಲಿಕ್ಕೆ ಉಂಟ? ಈ ರಾಜಕೀಯಕ್ಕೆ, ಯುದ್ಧ ರಂಗಕ್ಕೆ ಹೆಣ್ಣು ಮಕ್ಕಳನ್ನೆಲ್ಲ ಕಳಿಸಿದ್ರೆ ಪ್ರಯೋಜನ ಆಗುವುದಿಲ್ಲ. ಹೌದಾ? ಹೋಗ್ತಾರೆ, ಪ್ರಯೋಜನ ಏನಾಗುವುದಿಲ್ಲ. ಈಗ ಅವರಿಗೆಲ್ಲ ಒಂದು 70ರಷ್ಟೆಲ್ಲ ಬರ್ಬೇಕು ಅಂತೆಲ್ಲ ಮಾತಾಡ್ತಾರೆ, ಅದಲ್ಲ. ಹೋದ್ರೂ ಏನು ಪ್ರಯೋಜನ ಆಗುವುದಿಲ್ಲ. ಇವತ್ತು ಗೊತ್ತಾಯ್ತು ನನಗೆ, ಸಂಧಾನ ಮುರಿದು ಬಿತ್ತು. ಆಗ ಯೋಚನೆ ಮಾಡಿದೆ, ಏನು ಈ ಸಂಧಾನ ಎನ್ನುವುದು ಊರ್ಜಿತವಾಗಿರಬೇಕು ಅಂತ ಆದ್ರೆ ಇಲ್ಲಿ ಸಂಧಾನ ಮಾಡುವ ಸಾಮರ್ಥ್ಯ ಇರುವುದು ಒಬ್ಬನಿಗೆ. ಯಾರಿಗೆ? ಆವತ್ತು ರಾವಣನ ಸಮೀಪ ಒಬ್ಬ ಸಂಧಾನಕ್ಕೆ ಹೋಗಿದ್ದ. ಯಾರು? ಆ ರಾವಣನ ಜೊತೆಯಲ್ಲಿ ಅಂಗದ ಅಲ್ಲ? ಅಂಗದ. ಆವತ್ತು ಸಂಧಾನಕ್ಕೆ ಅಲ್ಲಿ ಆ ಮಂಗ ಹೋಗಿದೆ. ಈಗ ಈ ಮಂಗನ ಸುಮ್ಮನೆ ಯಾಕೆ ಮೈ ಮೇಲೆ ತಕ್ಕೊಳ್ಳೋದಲ್ಲ, ನೀ ಹೇಳುದು ಹಾಗಂತ ಗೊತ್ತುಂಟ. ಅಲ್ಲಪ್ಪ, ಮಂಗವೇ ಹೋಗ್ಲಿ ಮಾನವನೇ ಹೋಗ್ಲಿ ಹಾಗಲ್ಲ, ಆಗುವಂತಹ ಕೆಲಸ ಆಗ್ತದಲ್ವಾ? ಹಾಗೆ ಹೇಳಿದಲ್ಲ ನಾನು. ಮುಖ್ಯ. ಅಂದು ಆ ಮಂಗ ಹೋಗಿದೆ, ಹಾಗಂತ ಇವತ್ತು ಈ ರಂಗ ಹೋಗ್ಲಿಕ್ಕೆ ಆಗುದಿಲ್ಲ. ನೀನು ಹೋಗ್ಬೇಕು ಅಂತ ಬಾಯ್ ಬಿಟ್ಟು ಮಂಗನೇ ಹೋಗ್ಬೇಕು ಅಂತ ಹೇಳಿ ನಾನು ಹೇಳುವುದಿಲ್ಲ. ಈಗ ಸಂಧಾನ ನಿನ್ನಿಂದ ಆಗಬೇಕು. ಹೌದು. ಹೌದಾ? ಸಂಧಾನ. ಹೌದು. ನಿಮ್ಗೆಲ್ಲ ಈಗ ನೆನಪಾಗುದು ನಮ್ಮದಲ್ಲ. ಇವ್ ಮೊದ್ಲೆಲ್ಲ ಕಳಿಸೋರ್ನೆಲ್ಲ ಕಳಿಸಿ ಆದ್ಮೇಲೆ ಇನ್ಯಾರು ಪ್ರಯೋಜನಕ್ಕಾಗುವುದಿಲ್ಲ ಅನ್ನುವಾಗ ಈ ದಾರುಕನವರು ನಿಮ್ಗೆ ಗೊತ್ತಾಗುದು, ನೆನಪಾಗುದು. ಮೂಲಧನ ವಿನಿಯೋಗ ಮಾಡುವುದು ಹಾಗೆ ಅಲ್ವಾ? ಕೊನೆಯಲ್ಲಿ ಯಾವುದು ಇಲ್ಲ ಅಂತ ಆದಾಗ ಮೂಲಧನ ತೆಗೆಯುವುದು. ಅದಕ್ಕಿಂತ ಮುಂಚೆ ಅಲ್ಲ, ಇದ್ದದನ್ನ ಬಳಸುವುದಂತ. ಹೌದು, ಇದ್ದದನ್ನ ಬಳಸಿ ಅವ್ರ ಹತ್ರ ಆಗುವುದಿಲ್ಲ ಅನ್ನುವಾಗ ಬೇಡದೆ ಹೋದಕ್ಕೆ ನಾನು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನೀನು ಜನವ.
ಅಂದ್ರೆ ಇದೀಗ ಯಾವುದು ಸಣ್ಣದ್ರಲ್ಲಿ ಪ್ರಯೋಜನ ಕಾಣಲಿಲ್ಲ, ಹಾಗಾಗಿ ನೀನು ದೊಡ್ಡವು ಹೋಗ್ಬೇಕು. ವಿಫಲ ಆದದ್ದು ಫಲ ಕಾಣಬೇಕು ಅಂತ ಆದ್ರೆ ದಾರುಕ ಹೋಗ್ಬೇಕು ಅಂತ ಹೋಗ್ತೇನೆ, ತೊಂದ್ರೆ ಇಲ್ಲ. ಅದ್ರ ಒಂದು ಏನು, ಹೋದಾಗ ಸಂಧಾನ ಮಾಡ್ತೇನೆ, ಅದು ಒಪ್ಪಿದ್ರೆ ಆಯ್ತು. ಒಂದು ವೇಳೆ ಒಪ್ಪಲಿಲ್ಲ ಅಂತ ಆದ್ರೆ ಹಿಂದೆ ಮುಂದೆ ನೋಡುದಿಲ್ಲ ನಾನು, ಅದು ಗೊತ್ತುಂಟು. ಹಿಂದೆ ಮುಂದೆ ನೋಡಿದ್ರೆ ಸರಿ ಹಾಕ್ತೇನೆ. ನನಗೂ ಅಧ್ಯಾಸ ಆಗಿತ್ತು. ಅಲ್ಲ ಮತ್ತೆ ನಿನ್ನ ಭಾವ ಮತ್ತೆ ಅವ ಏನಕ್ಕೇನೋ ಆದ ದಾರುಕದಿಂದ ಯಾವ ಬೇಸರವು ನನಗಿಲ್ಲ. ಸ್ಪಷ್ಟ ಹೇಳ್ತೇನೆ, ನೀನಲ್ಲಿಗೆ ಹೋಗ್ಬೇಕು, ಸಂಧಾನದಲ್ಲಿ ಮಾತನಾಡಬೇಕು. ಸಂಧಾನ ಆಗದೆ ಇದ್ದರೂ ತೊಂದರೆ ಇಲ್ಲ, 4 ಬೀಳದೆ ಬರಬೇಡ. ನೀ ಫಸ್ಟ್ ಹೇಳ್ದಾಗೆ ಮಾಡ್ತೇನೆ. ನೀ ಮೊದ್ಲೇ ಫಸ್ಟ್ ಈಗ ಸ್ಪಷ್ಟ ಹೇಳಿದಾಗೆ, ಅದೇ ನಾನು ಸ್ಪಷ್ಟ ಹೇಳಿದಾಗೆ ನೀ ಸ್ಪಷ್ಟವಾಗಿ ಮಾಡ್ತೇನೆ. ಅಲ್ವಾ? ಮಾಡಿ ಅದು ಒಂದೊಂದು ಸಂದರ್ಭ ಸ್ಪಷ್ಟ ಅನ್ನೋದು ನಾಲಿಗೆ ತಿರುಗದ ಹಾಗೆ ಆಗ್ತದೆ. ಹೌದು, ನೀ ಸರಿ ಹೇಳಿದ್ದೆ. ಅದೇ ಹೇಳೋದು, ನಾನು ಸರಿ ಹೇಳಿದ್ದೆ. ಹೌದು, ನೀನ್ ಸರಿ ಹೇಳಿದ್ದೆ. ಈಗ ಅಲ್ಲಿ ಹೋಗಿ ನೀನು ಮತ್ತೆ ಇದೇ ಭಾಷೆಯಲ್ಲಿ ಅಲ್ಲಿ ಮಾತಾಡಿದ್ರೆ ರಗಳೆ ಆಗ್ತದೆ. ಬರ್ದಿರ್ತೇನೆ, ಲೇಖನದಲ್ಲಿ ಎಲ್ಲ ಬರೆದಿಟ್ಟಿದ್ದೇನೆ. ಭಾಷೆ ಎಲ್ಲದು ಒಂದೇ, ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಾಗ್ತದೆ. ಬರೇ ಸುಮ್ಮನೆ ಅವ್ರು ನೋಡುವುದಲ್ಲ, ಏನಾದ್ರೂ ಒಂದು ಮನೋರಂಜನೆ ಬೇಕು ಅಂತ ನೋಡ್ತಾರೆ ಅಲ್ವಾ? ಭಾಷೆಯಲ್ಲಿ ವಿವಿಧತೆ ಇದ್ದಾಗ ಸ್ವಲ್ಪ ಮನೋರಂಜನೆ ಬರ್ತದೆ. ಹೌದಪ್ಪ ಅಲ್ವಾ? ಎಲ್ಲದೂ ಒಂದೇ ಎನ್ನುವ ಕಾರಣಕ್ಕಾಗಿ ಎಲ್ಲದನ್ನು ಒಮ್ಮೆಲೆ ಸ್ವೀಕರಿಸುವುದಕ್ಕಾಗುವುದಿಲ್ಲ. ತೊಂದರೆ ಇಲ್ಲ. ಈಗ ಬಿಸಿಯಲ್ಲೇ ಹೋಗ್ಬೇಕು, ಬಿಸಿಯಲ್ಲೇ ಹೋಗಬೇಕು, ಬಿಸಿಯಲ್ಲೇ ಮುಗಿಬೇಕು, ಬಿಸಿಯಲ್ಲೇ ಬೀಳ್ಬೇಕಲ್ವಾ? 4 ಅಂತ ಬೀಳದೆ ಬರಬೇಡ ಅಂತ ಹೇಳುದು ಅಷ್ಟೇ. 4 ಬೀಳದೆ. ಹೌದು. ಈಗ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ. ಯಾವುದು? ಈಗ ಬೀಳ್ಬೇಕಾದದ್ದು ಅವ್ರೀಗ ನನ್ಗ, ಅದು ಕೊಡುವವನಿಗೂ ತಿನ್ನುವವನಿಗೂ ಬಿಟ್ಟದ್ದು. ನನಗೆ ನೀನು ಬೀಳದೆ ಬರಬೇಡ ಅಂದ್ರೆ ನೀನಲ್ಲ, ನಿನ್ನಿಂದ ಅವರಿಗೆ ಬೀಳದೆ ಮತ್ತೆ ನಾನು ಹೋದ್ಮೇಲೆ ಯಾರಿಗೆ ಬೀಳ್ತದಂತ ಗೊತ್ತುಂಟಲ್ಲ ನಿನ್ಗೆ. ವಿಷಯ ಎಲ್ಲ ಇದ್ರಲ್ಲಿ ಬರ್ದಿದ್ದೇನೆ. ಅಲ್ಲ ಇದೆ ಅಂತದಕ್ಕೆ ಮತ್ತೆ ನೀನು ಮಾತಾಡ್ಲಿಕ್ಕೆ ಪ್ರಾರಂಭ ಆದ್ರೆ ಏನ್ ಹೇಳ್ತೆ ಅಂತ ಹೇಳಲಿಕ್ಕೆ ಆಗೋದು. ಇದ್ದ ವಿಷಯ ಹೇಳ್ತೇನೆ. ಹಾಗಲ್ಲ, ಬೇಗ ಮುಗಿಬೇಕು ಅವಧಿ. ಇದ್ದ ವಿಷಯ ಸ್ವಲ್ಪ ಹೇಳಿದ್ರು, ಬೇಡದೆ ಹೋದದ್ದು ತುಂಬಾ ಹೇಳ್ತೇನೆ ಗೊತ್ತುಂಟು ನನ್ಗೆ. ಹಾಗಾಗಿ ಇರುವ ವಿಷಯ ಪೂರ್ತಿ ಇದ್ರಲ್ಲುಂಟು. ಇದರಲ್ಲಿ ಅವ್ರಿಗೆ ಕೊಟ್ಟು ಒಂದು ವೇಳೆ ಒಪ್ಪಿದ್ದೆ ಹೌದು ಅಂತ ಆದ್ರೆ, ಒಪ್ಪಿದರೆ ಸಂಧಾನ ಆಯ್ತು. ಅದಲ್ಲ ಅಂತ ಆದ್ರೆ ಮಾರ್ಮಲೆತು 4 ಪೆಟ್ಟು ಕೊಟ್ಟು ಬರ್ತೇನೆ. ದ್ವಾರಕೆಯ ಮೂಗೊಂದು ಉಳಿಲಿ. ಆಯ್ತಾಯ್ತು. ನೀನು ಯಾವ ಈಗ ಇಲ್ವಾ, ಇನ್ನು ಮುಖ ನೋಡಿದ್ರೆ ಹೇಳ್ತದೆ. ಏನಂತ? ಎಷ್ಟು ದಿವಸ ಆಯ್ತು ಕುಡಿದೆ ನೀನು? ಯಾವುದು? ಹಾಲು, ಮೊಸರು, ಬೆಣ್ಣೆ ಇತ್ಯಾದಿ 7 ದಿವಸ ಆಯ್ತು. 7 ದಿವಸ ಆಯ್ತು. ಕುಡಿದಿದ್ದವರ ಮುಖ ನೋಡ್ಲಿಕ್ಕೆ ನನ್ಗೂ ಆಗುದಿಲ್ಲ. ನನಗೂ ಇವತ್ತು ಗೊತ್ತಾಯ್ತು. ನಾನು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಕುಡಿದೇ ಇದ್ದದ್ದು ನಿನಗೆ ಗೊತ್ತಾಯ್ತು, ನೀನು ಕುಡಿದೇ ಇದ್ದದ್ದು ಇವತ್ತು ನನಗೆ ಗೊತ್ತಾಯ್ತು. ಹೇಗೆ? ನಾ ಸರಿ ಇದ್ದೇನಂತ. ಬೇರೆ ದಿವಸ ನಾ ಸರಿ ಎಷ್ಟೊತ್ತು ಕುಡ್ಕೊಂಡೇ ಇರೋದಂತವ? ಹಾಗಲ್ಲ. ಕುಡಿದ್ರೆ ಏನಾಗ್ತದಪ್ಪ ಹಾಲು ಮೊಸರೆಲ್ಲ ಅಲ್ವಾ? ಅದಕ್ಕಾಗಿ ಇನ್ನು ಈ ಪ್ರಕರಣದಲ್ಲೇ ನಿನಗೊಂದು ರೀತಿ ತಲೆ ಬಿಸಿ ಇದ್ದದಲ್ವಾ? ಈ ಪ್ರಕರಣಕ್ಕೊಂದು ಮುಕ್ತಾಯ ಆಗ್ತದೆ. ಅದಕ್ಕಾಗಿ ನಿನ್ನ ತಲೆಗೊಪ್ಪಿಸಿದಲ್ವ ಇದು? ಅದಕ್ಕೋಸ್ಕರ ಒಳಗಡೆ ಹೋಗು, ಹಾಲು ಮೊಸರು ಬೆಣ್ಣೆ ಎಷ್ಟು ಬೇಕು ಅಷ್ಟನ್ನ ಕುಡ್ಕೊಂಡು ಗಟ್ಟಿ ನಿದ್ದೆ ಮಾಡು. ನಾ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೇನೆ. ದ್ವಾರಕೆಯ ಮೂಗು, ದ್ವಾರಕೆಯ ಮೂಗು. ಸಂಧಾನ ಆದ್ರೆ ಸಂಧಾನ, ಅದಲ್ಲ ಅಂತ ಆದ್ರೆ ನೀವು ಆಗ ಈ ದಿವಸಕ್ಕೆ ನಾನು ಕಾಯ್ತಾ ಇದ್ದೆ. ಬಳಿರೆ ಪರಾಕ್ರಮ ಕಂಠೀರವ ಬಳಿರೆ ಪರಾಕ್ರಮ ಕಂಠೀರವ. ಅಲ್ಲ ಅಲ್ಲ ನಂದಾಯ್ತು, ಕುಡ್ದಾಯ್ತು. ಎಂತ ಮಾತಾಡುದು? ವಿಷಯ ಎಂತ? ನೀವು ಈ ರಂಗಕ್ಕೆ ಪ್ರಥಮ ಬರುವುದಾ? ಅದು ಹೌದು ಮೊದಲ ಅಪರೂಪಕ್ಕೆ, ಈಗ ತೊಂದರೆ ಇಲ್ಲ. ಈಗ ಬಳಿರೆ ಪರಾಕ್ರಮ ಕಂಠೀರವ ಅಂತ ಹೇಳಿದ್ರೆ ಏನು ಹೇಳ್ಬೇಕು? ಬಲ್ಲಿರೇನೆ ಅದು ಬಳಿ. ಅದು ನೀವೇ ಹೇಳಿ ಆಯ್ತಲ್ಲ, ಮತ್ತೆ ನಮ್ಗೆ ಹೇಳಲಿಕ್ಕೆ ಏನಿಲ್ಲ ಅಂತ ಸುಮ್ಮನೆ ಕೂತಿದ್ದೀರಿ. ಅದು ಹೇಳಿ ಅಂತ ನಾನು ಸೂಚನೆ ಕೊಟ್ಟಿದ್ದೀಗ. ಹೇಳ್ಬೇಕಾ? ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಕೃಷ್ಣ ಬಲರಾಮರು ಅಂತ ಕೇಳಿದ್ದೇವೆ ಅಲ್ವಾ? ಜನ ಬದಲಾಯ್ತು ಈಗ. ಹೇಗೆ ಕೃಷ್ಣ ಬಲರಾಮರು, ಬಲರಾಮ ಕೃಷ್ಣ ಬಿಟ್ರೆ ಮತ್ತೆ ಎಂತದ್ದು ನಿಮ್ಗೆ ಗೊತ್ತಿಲ್ಲ. ಬರೇ ಅರಸ ಮತ್ತು ಮತ್ತೊಬ್ಬ ಇದ್ರೆ ಸಾಕಾಗುವುದಿಲ್ಲ ಸ್ವಾಮಿ. ಮತ್ತೆ ಅದ್ರ ಜೊತೆಯಲ್ಲಿ ಒಂದಿಷ್ಟು ಜನವೂ ಬೇಕಾಗ್ತದೆ. ಹೌದಪ್ಪ. ರಾಜ್ಯ ಎನ್ನುವಂಥದ್ದು ಸಮೃದ್ಧಿಯಾಗಿ
ಹೋಗ್ಬೇಕು ಅಂತ ಆದ್ರೆ ಈ ದ್ವಾರಾವತಿಗೆ ಹೆಸರು ಬಂದದ್ದು ಹೇಗೆ ಗೊತ್ತುಂಟಾ? ಹಾಗೆ ನನ್ನಿಂದ. ಹೌದಾ? ದಾರುಕೆ ಇದ್ದ ಕಾರಣ ಇದಕ್ಕೆ ದ್ವಾರಾವತಿ ಅಂತ ಬಂದದ್ದು. ಹೌದಾ? ಮತ್ತೆ ಇಲ್ಲಿಗೆ ದ್ವಾರಕೀಶ ಯಾರು? ದ್ವಾರಕೀಶ ಅಂದ್ರೆ ನಾನೇ. ಹಾಗೆ ದ್ವಾರಕಕ್ಕೆ ಈಶ. ಹೌದು, ದ್ವಾರಕೆಯಲ್ಲಿ ದಾರುಕೆ ಇದ್ದ ಕಾರಣ ನಾ ದ್ವಾರಕೀಶ. ಹಾಗೆ ಸ್ವಾಮಿ, ಓ ಈಗ ಒಂದು ಒಳ್ಳೆ ಜವಾಬ್ದಾರಿ ಸಿಕ್ಕಿದೆ ನನಗೆ. ಏನು? ಸಂಧಾನ ಮಾಡಿಕೊಂಡು ಬರಬೇಕು ಎನ್ನುವ ಹಾಗೆ. ದಾರುಕ ಸಂಧಾನ. ದಾರುಕ ಸಂಧಾನ ವಿಫಲ ಆಗ್ಲಿಕ್ಕೆ ಇಲ್ವೇ ಇಲ್ಲ. ನಾ ಹೋದ್ಮೇಲೆ ಅದು ಸಫಲತೆ ಕಾಣಲೇಬೇಕು. ಹೌದಪ್ಪ. ಅದಕ್ಕಾಗಿ ಹೋಗಬೇಕು ಅಂತಾದ್ರೆ ಸುಮ್ಮನೆ ಹೋಗುವುದಲ್ಲ. ಮತ್ತೆ ಈಗ ನಾ ಹೋದದ್ದು ಎಲ್ರಿಗೂ ಗೊತ್ತಾಗಬೇಕು. ಏನ್ ಮಾಡ್ತೀರಿ? ಡಂಗುರ ಸಾರ್ತೀರಾ? ಹೇಗೆ ಡಂಗುರ ಸಾರ್ತೀರಾ? ಡಂಗುರ ಸಾರುವುದಲ್ಲ, ಮತ್ತೆ ಹೇಗೂ ನಮ್ಮದೇ ಆಗಿರುವಂತಹ ರಥ ಉಂಟಲ್ವಾ? ರಥದಲ್ಲಿ ಮೊದಲು ಕೃಷ್ಣಯ್ಯನ ಕೂರಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ಹಾಗಲ್ಲ. ಮತ್ತೆ ಈಗ ನಾನೇ ಕೂತ್ಕೊಂಡು ನಾನೇ ರಥ ಬಿಡುದು. ಅದೇ ಹಾಗದು. ಮೇಲೆ ಒಂದು ಆಸನ ಇರುವುದಿಲ್ವಾ? ಹೌದಪ್ಪ. ಅದ್ರಲ್ಲಿ ನಾನು ಕೂತ್ಕೊಂಡು ಕಾಲ್ ಮುಂದೆ ಹಾಕಿ ಬಿಟ್ರೆ ಅದು ಹೋಗ್ತಾ ಇರ್ತದೆ. ಹೌದಾ? ಈಗ ನಾನು ಮೊದಲು ರಾಜಮಾರ್ಗದಲ್ಲೆಲ್ಲ ತಿರುಗ್ತಾ ಇದ್ದದ್ದು. ಮತ್ತೆ ಇನ್ನು ಈ ದ್ವಾರಕೆಯಲ್ಲಿ ಎಷ್ಟೆಲ್ಲ ಒಳಮಾರ್ಗ ಉಂಟು, ಓಣಿ ಅದು ಯಾವುದು ಬಿಡುವುದಿಲ್ಲ. ಎಲ್ಲರೂ ನೋಡ್ಲಿ ಅದೆಲ್ಲ ಸೇರಿಸಿಯೇ ಹೋಗ್ತೇನೆ. ಯಾಕೆ? ದಾರುಕೆ ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾನೆ, ಎಲ್ಲಿಗೋ ಹೋಗ್ತಾ ಇದ್ದಾನೆ ಎನ್ನುವ ಹಾಗೆ. ಹೋಗ್ಬೇಕಲ್ವಾ? ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿಕೊಡ್ಬೇಕು. ಅಲ್ಲ, ನಿಮಗೆ ದಾರಿ ಬೇಕಲ್ಲ, ದಾರಿ ಮಾಡಿ ಕೊಡುವ. ನೀವೇ ಮಾಡಿಕೊಂಡಿದ್ದೀರಿ. ಯಾವುದು ದಾರಿ ಮಾಡಿ ಕೊಡುವ? ದಾರಿ ಮಾಡಿಕೊಡ್ಬೇಕು ಅಂತಂದ್ರೆ ನೀವು ಎದ್ಕೊಂಡು ಆಚೆ ಹೋಗ್ಬೇಕು, ರಥ ಹೋಗ್ಬೇಕಲ್ವ? ಹೌದಪ್ಪ. ಅದಕ್ಕಿಂತ ಮನಸ್ಸು ಬೇಕು. ರಥವೇರಿ ಬಂದ ಸಾರಥಿ ಮುದದಿಂದ, ರಥವೇರಿ ಬಂದ ಸಾರಥಿ ಮುದದಿಂದ, ರಥವೇರಿ ಬಂದ ಸಾರಥಿ ಮುದದಿಂದ, ಅತಿವೇಗದಿಂದ ಕಾಮೆ ಗಮನಕ್ಕೆ ಐತಂದ. ಏನೋ ಹೊರಗಡೆ ಶಬ್ದ ಕೇಳಿದಾಗ ಏನು ಶಬ್ದ? ಕಾಡಲ್ವಾ? ಪ್ರಾಣಿ ಹಿಡಿಲಿಕ್ಕೋ ಹಕ್ಕಿ ಹಿಡಿಲಿಕ್ಕೋ ಬಂದಿರಬೇಕು. ಹೌದಾ? ಕಾಮ್ಯಕಾವನ ಇದೆ ಅಲ್ವಾ? ಹೌದಪ್ಪ. ಕಾಮ್ಯಕಾವನದಲ್ಲಿ ಪಾಂಡವರಿದ್ದಾರೆ ಎನ್ನುವಾಗ ಸರಿ ಗೊತ್ತಾಗ್ತದೆ. ಯಾಕೆ? ಒಂದು ಗಿಡ ಮರ ಕಾಣುವುದಿಲ್ಲ. ಏನಾಯ್ತು? ಅವರೇ ಆ ಕಡೆ ಈ ಕಡೆ, ಅದರಲ್ಲಿ ಒಬ್ಬ ಮತ್ತೊಬ್ಬ ಇದ್ನಲ್ವ ಭೀಮ, ಅವ ಕಾಲು ಇಟ್ಟರೆ ಸಾಕಾಗ್ತದೆ. ಅವ ಒಂದು ಮರಕ್ಕೆ ಕಾಲು ಇಟ್ಟರೆ ಸಾಧಾರಣ 10-15 ಮರ ಬೀಳ್ತದೆ. ಹೌದಾ? ಪಾಪ ನಮ್ಮ ಕಡೆಯಲ್ಲೆಲ್ಲ ಇದ್ದಾರೆ, 114 ವರ್ಷ ಆಗಿ ಅವರು ಸಾಧನೆ ಮಾಡಲಿಕ್ಕೆ ಮರವನ್ನೇ ನಟ್ಟು ಇಡೀ ವಿಶ್ವಕ್ಕೆ ತಾನೇನು ಎನ್ನುವ ಹಾಗೆ ತೋರಿಸಿದವರು ಇದ್ದಾರೆ. ಅದನ್ನ ಹಾಳು ಮಾಡ್ಲಿಕ್ಕೆ ಈ ಪಾಪಿ ಮಗಳು ಸಾಕು. ನಮ್ಮನ್ನೇ ನೋಡ್ಲಿಕ್ಕೆ ಬಂದಾಗ ಉಂಟು. ಬಂದದ್ದು ನಮ್ಮನೆಗಲ್ವಾ? ಮಾತಾಡಿಸ್ತೇನೆ. ಜನ ಕಾಣೋದಿಲ್ಲ, ಒಟ್ಟ ಸ್ವರ ಕೇಳ್ತದೆ. ಒಟ್ಟು ನಮ್ಗೆ ಸಮಯ ವ್ಯರ್ಥ ಮಾಡಿ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಜನವೇ ಕಾಣೋದಿಲ್ಲ. ಏನು ಹಿಂದೆ ಹರಕೆ ಉಂಟ ನಿನ್ನದು? ಇಲ್ಲಿಗೆ ಅಂತ ಕೈ ಹಾಕು. ಹರಕೆ ಉಂಟ ನಿನ್ನದು? ಇಲ್ಲಿಗೆ ಕೈ ಹಾಕಿದೆ ಹೇಳು. ಇಲ್ಲಿಗೆ ಕೈ ಹಾಕು. ಇದು ನನ್ನದ್ದು. ನಿನ್ನದಕ್ಕೆ ಕೈ ಹಾಕುವುದು ನಾ. ಇಲ್ಲಿ ಶುಭ್ರವಾದದ್ದು ಉಂಟು, ಮತ್ತೆ ಇಲ್ಲಿ ನೀ ಮಾಡಿಕೊಡ್ತೀಯಾ? ನಮ್ದು ಕೈ ಏನು ಶುಭ್ರ ಅಲ್ಲ. ಮೊದಲು ಹಾಕೊಂಡು ಬಂದಾಗೆ ಮಾಡಿಕೊಡ್ತೀನಿ. ಏನಾಯ್ತು ಅದಕ್ಕೆ? ಮಾಡಿಕೊಡ್ಲಿಕ್ಕೆ ನಿನ್ನ ಹತ್ರ ವ್ಯವಸ್ಥೆ ಉಂಟು. ಏನ್ ತೊಂದರೆ ಆಯ್ತು? ತೊಂದರೆ ಎಲ್ಲ ಮುಟ್ಟಿದ್ಯಲ್ಲ ನೀನನ ದಾರುಕ ಎಂತ ನಿನ್ನ ಮೂಗು ಹೊಳ್ಳೆಯಿಂದ ಹೊರಬಿದ್ದವನ ನಾನು. ದಾರುಕ ಸ್ವಲ್ಪ ಗಂಭೀರದಲ್ಲ ಹೇಳು. ದಾರುಕನವರೇ ಅಂತ ಹೇಳು. ಹೌದು, ಮರ್ಯಾದೆ ಕೊಡಬೇಕು. ಮರ್ಯಾದೆ ಕೊಡ್ಬೇಕು. ದಾರುಕನವರೇ. ಏನ ಶ್ರೀಕೃಷ್ಣನ ಗಾಡಿ ಹೊಡೆಯುವವನೇ. ಅಷ್ಟಾದ್ರೂ ಒಪ್ಕೊಂಡೆ ಅಲ್ವಾ? ಒಪ್ಕೊಂಡೆ. ಸರಿ, ಗಾಡಿ ಹೊಡೆಯೋನೆ ನಾನು. ಅಲ್ಲಿ ಬಂದದ್ದು ಯಾಕಂತ ಗೊತ್ತಾಗ್ಲಿಲ್ಲ. ಬಂದದ್ದು ಇದು ಏನೇ ಯಾರದು? ಪಾಂಡವರೆಲ್ಲ ಎಲ್ಲಿರೋದಲ್ವಾ? ಹೌದು. ನೀನು ನೋಡಿದ್ರೆ ಗೊತ್ತಾಗೋದಿಲ್ವಾ? ನೋಡಿದ್ರೆ ಗೊತ್ತಾಗೋದಿಲ್ವಾ? ಗೊತ್ತಾಗ್ತಿದ್ದ ಕೇಳುದಲ್ಲ ಮರೆ. 2ನೇ ಪಾಂಡವ ಭೀಮಸೇನ ನಾನೇ. ಮೊದಲೊಂದಿಷ್ಟು ಜನ ಪಾಂಡವರು 5 ಜನ ಇದ್ರಲ್ಲ, ಅವರೆಲ್ಲ 5 ಜನ ಇದ್ದಾರೆ, ಒಳಗಡೆ ಇದ್ದಾರೆ. 5 ಜನ ಒಳಗಡೆ ಇದ್ದಾರೆ. ಹೌದೌದು. 5ರಿಂದ ಹೊರಗೆ ಬಿದ್ದವನೇ ನೀನು. ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ನೀ 6ನೇ ಶಬ್ದ ಏನೋ ಶಬ್ದ. ಅಯ್ಯ 6ನೇ ಅಲ್ವಾ?
ಅವ್ರು 4 ಜನ ವಿಶ್ರಾಂತಿ ಪಡೀತಾ ಇದ್ದಾರೆ. ಲೆಕ್ಕ ತಪ್ಪಿ ಶಬ್ದ ಯಾರಿಗೆ? ನಿಂಗೆ. ಯಾಕೆ? ಅಲ್ಲ ಮತ್ತೆ 5 ಅಂತ ಹೇಳಿ ಅವರು ಒಳಗಿದ್ದಾರೆ ಅಂತ ಹೇಳಿದ್ದು. ಹಾಗೆ ನೀನು ಶಬ್ದ ಕೇಳಿ ಇಲ್ಲಿ ಬಂದೆ ನಾನು. ಹೌದಾ? ನೀ ಯಾರು? ಕಿವಿ ಕೇಳುದಿಲ್ಲ ನಿನಗೆ? ಕಿವಿ ಕೇಳುದಿಲ್ವ? ಇಲ್ಲ, ನಾನಂದ್ರೆ ನೀ ಹೇಳಿದ ಪೂರ್ಣ ವಾಕ್ಯ ನಾನು ಅರ್ಥ ಮಾಡ್ಕೊಳ್ಳುದಿಲ್ಲ. ನಾನೇ ಭೀಮಸೇನ. ಭೀಮ ಅಂದ್ರೆ ಏನು? ಭೀಮ ಇದೆ, ಬೇರೆ ಯಾವ ಹೆಸರಿಲ್ವ ಮಾರ ನಿಮಗೆ? ಭೀಮನೇ ಅಲ್ಲ, ಭೀಮ ನಾನು ನೋಡಿದ್ದೆ. ಭೀಮ ಹೀಗಿರ್ತಾವ, ನೀ ಭೀಮ ಅಲ್ಲ. ನಿನ್ ಕಣ್ಣು ಸರಿ ಇಲ್ಲ. ಏನಾಗ್ಬೇಕೀಗ ನಿನಗೆ? ಭೀಮ ಹೌದಾ ನೀನು? ನಿನ್ ಪರಿಸ್ಥಿತಿ ಈಗ ಯಾಕಾದದ್ದು? ಏನಾಯ್ತು? ಮೊದ್ಲು ನಾಡಿನಲ್ಲಿ ಇದ್ದದ್ದಲ್ವಾ, ಸರಿ ತಿನ್ಲಿಕ್ಕೆ ಸಿಕ್ತು, ಅದಕ್ಕಾಗಿ ಹಾಗಿದ್ದೆ. ಈಗ ಕಾಡಿ ಬಂದದ್ದಲ್ವಾ, ಬರೇ ಸೊಪ್ಪು ಹರ್ಕೊಂಡು ತಿನ್ಬೇಕಷ್ಟೇ. ಗಡ್ಡೆ ಗೆಣಸು ತಿಂತ ಇದ್ದೇವೆ. ಗಿಡ್ಡೆ ಗೆಣಸು ಒಳ್ಳೆ ಉಂಟಾ? ನಾನು ಬಂದದ್ದ? ಯಾಕೆ? ನಾನೊಂದು ಕೊಟ್ಟು ಹೋಗುವಂತ ಬಂದದ್ದು. ಯಾರಿಗೆ? ಇಲ್ಲಿದ್ದವ್ರಿಗೆ. ಆಗ್ತದಾ? ನೀವು ತಕೊಳ್ತೀರಂತಂದ್ರೆ ನಾ ಕೊಟ್ಟು ಹೋಗ್ತೆ. ಬಾ ಬಿಡ. ಎಂತದ್ದು ಕೊಡುದು? ಕೊಡ್ತೇನೆ ಅಂತ ಹೇಳಿದ್ಯಲ್ಲ. ಪೆಟ್ಟಲ್ಲೋ ಮರೆ, ನಿಂಗೆ ಯಾರು ಪೆಟ್ಟು ಹೊಡುದು? ನಾನು 4 ಮಂದಿ ಕರ್ಕೊಂಡು ಬರ್ತೀನಿ, ನಾನು ಕೆಲಸದವ್ರನ್ನ ಕರ್ಕೊಂಡು ಬರ್ತೇನೆ ನಿಂಗೆ ಹೊಡಿಲಿಕ್ಕೆ. ಹೌದಾ? ಆಗೋದಿಲ್ಲ ಅಂತ ಅದಲ್ವಾ ನಮ್ ಪೆಟ್ಟು ಕೊಡ್ಲಿಕ್ಕೆ ಬಂದದಲ್ಲ ನಾನು. ಮತ್ತೆ ಇಲ್ಲಿ ಕೊಡ್ತೇನಂತ ಹೇಳಿದ್ಯಲ್ಲ. ನಿಮ್ಮಲ್ಲಿ 4 ಅಕ್ಷರ ಬರುವವರು ಯಾರಿದ್ದಾರೆ ಇಲ್ಲಿ? 4 ಅಕ್ಷರ? ಹೌದು. ಯಾರು ಇಲ್ಲ. ಓ, ಅಂತಹ ನಿರುಕ್ಷರ ಕುಕ್ಷಿ ಓದ್ಲಿಕ್ಕೆ ಬರುವುದಿಲ್ಲ. ಸಂಪೂರ್ಣ ವಿದ್ಯೆ ಬಲ್ಲವರೇ ಇದ್ದದ್ದು. 65 ವಿದ್ಯೆ ಗೊತ್ತು, ಎಲ್ಲ ಗೊತ್ತುಂಟು. 64 ಮಾತ್ರ ಇರುವುದು. 64 ನಿನಗೆ ಗೊತ್ತಿಲ್ಲ ಅಷ್ಟೇ. ನಂಗೆ ಗೊತ್ತಿದ್ದಕ್ಕೆ 64 ಅಂತ ಸರಿ ಮಾಡಿದೆ. ಆಯ್ತು, ಇದು ಲೇಖನ. ಇದರಲ್ಲಿ ಅಕ್ಷರ ಉಂಟು, ಆಯ್ತಾ? ಮುಖ್ಯವಾಗಿ ಇದರಲ್ಲಿ ಅಕ್ಷರ ಉಂಟು. ಅದನ್ನ ನೀ ಕಣ್ಣು ಬಿಟ್ಟು ಓದಬೇಕು. ಇಲ್ಲದಿದ್ರೆ ಕಣ್ಣು ಬಿಟ್ಟು ಕಣ್ಣಲ್ಲಿ ಓದ್ಲಿಕ್ಕೆ ಆಗುದಿಲ್ಲ, ಬಾಯಲ್ಲಿ ಓದ್ಬೇಕು, ಆಯ್ತಾ? ಬಾಯಲ್ಲಿ ಓದಿದ ಮೇಲೆ ತಲೆಗೆ ಕೆಲಸ ಕೊಡ್ಬೇಕು. ತಲೆಗೆ ಕೆಲಸ ಕೊಟ್ಟ ಮೇಲೆ ವಿಷಯ ಏನಂತ ಅರ್ಥ ಆಗುತ್ತೆ. ತಕ ಮರೆ ತಕ ಹೋದ. ಸರಿ ಇಡ್ಕಳ. ಸಾಮವ ಸಂಗ್ರಾಮವ ಸಾಮವ ಸಂಗ್ರಾಮವ ಮುಂದೇನು ಬೇಳು ರಾಯ, ಮುಂದೇನು ಬೇಳು ರಾಯ, ಕೇಳಿ ಬೇಗದಿ ಹೇಳಯ್ಯ. ಓದ್ಲಿಕ್ಕೆ ಪ್ರಾರಂಭ ಮಾಡಿದ. ಓದಿ ಮುಗಿದಾದ ಮೇಲೆ ಮತ್ತೆಂತ ಪ್ರತಿಕ್ರಿಯೆ ಇಲ್ಲ. ಸಾಮವ ಸಂಗ್ರಾಮ, ಮುಂದೇನು ಹೇಳು ಧರ್ಮರಾಯ. ಅಲ್ಲ, ಧರ್ಮರಾಯ ಅಂತ ಹೇಳಿದೆ ಯಾಕೆ ಗೊತ್ತುಂಟ? ನಿಮ್ಮಲ್ಲಿ ಹಿರಿಯವ ಧರ್ಮರಾಯ, ಅವನಿಗೆ ವಿಷಯ ಹೇಳಬೇಕು, ಅವನಿಗೂ ಜೊತೆಯಲ್ಲಿ ನಿಮ್ಗೆ ಸೇರಿಸಿ ಹೇಳು. ಸಾಮವ ಸಂಗ್ರಾಮ ಎನ್ನುವ ಹಾಗೆ ಈಗ ಹೇಳಲೇಬೇಕು. ಯಾಕೆ ಗೊತ್ತುಂಟ? ವೈರಿ. ಯಾರದ್ದು ವೈರಿ? ನಿಮ್ಗೆ ಕೃಷ್ಣ ಏನಾಗ್ಬೇಕು? ಏನಾಗ್ಬೇಕು? ನಮ್ಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ವಾ? ನಾವು ನಂಬಿದ ದೇವರು. ದೇವ? ಬರೇ ದೇವ ಅಲ್ಲ, ಸ್ವಾಮಿ ದೇವ. ಸ್ವಾಮಿ ಸ್ವಾಮಿ ಪಾಪಿ ಮಕ್ಕಳ, ನಿಮ್ಮನ್ನ ಕೃಷ್ಣ ದೇವರಿರುವುದು ಅವರಿಗೆ ಸ್ವಾಮಿದ್ರೋಹದ ಕಾರ್ಯ ಮಾಡ್ತಾ ಇದ್ದೀರಾ. ಗಯಗಂಧರ್ವ ಅವ ಬಂದ, ಅವನಿಗೆ ರಕ್ಷಣೆ ಕೊಟ್ಕೊಂಡಿದ್ದೀರಲ್ವ. ಈಗ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ, ಅವನನ್ನು ಬಿಟ್ಟು ಕೊಟ್ರೆ ಲೇಸು, ಇಲ್ಲಂತಾದ್ರೆ ಕುರಿ ಕುರಿ ಮಾಡ್ತೇನೆ. ಓಲೆಯ ತಂದೆಯ ಓಲೆಯ ಕೋರೆಗೆ ಓಲೆಯ ತಂದೆಯ ಓಲೆಯಗಾರಗೆ ಊರ ಮಾತುಗಳೇಕೋ, ಊರ ಮಾತುಗಳೇಕೋ. ಮೂಲಗಳೆಂಬುದು ಅದೇ ನಮ್ಮ ಟೀಕೋ, ಊರ ಮಾತುಗಳೇಕೋ. ಏನ್ ಹೇಳಿದಿ?
ಎಂತದು? ಸ್ವಾಮಿದ್ರೋಹಿ ಕೆಲಸ ಮಾಡಿದ್ದೇವೆ. ಹಾ, ನಿನ್ನ ಕೆಲಸ ಏನು? ಎಂತ? ನಿನ್ನ ಕೆಲಸ ಏನು? ನನ್ನ ಕೆಲಸ ನಿಂಗೆ ಎಂತಕ್ಕೆ? ನಾನು ಎಂತ ಕೆಲಸ ಇಲ್ಲಿ ಬೇಕು? ಯಾಕೆ ಬಂದದ್ದು? ಈಗ ನಾನು ನಿಂತ್ಕೋದೆ ಲೇಖನ ಕೊಟ್ಟು ಹೋಗ್ಲಿಕ್ಕೆ ಬಂದದ್ದು. ಹೌದು. ಹಾ, ಈ ಎಮ್ಮೆ ಕರೆಯೋನಿಗೆ ಹ್ಮ್. ಎಮ್ಮೆ ಕರೆಯಬೇಕಾ? ಎಮ್ಮೆ ಕರೆಯವನಿಗೆ ಅಲ್ಲ, ಅವ ಅದನ್ನ ತಕ್ಕೊಂಡೋಗಿ ಕರೆಯುವುದಾದ್ರೆ ಎಮ್ಮೆ ಕರೆಯಬೇಕು. ಎಮ್ಮೆ ಕರೆಯುವವನಿಗೆ ಹ್ಮ್. ಹಾಲು ಪಡಲಿಕ್ಕೆ ಬಂದವನಿಗೆ ಹಾ. ಎಮ್ಮೆ ಕರೆಯಬೇಕಾ? ಇಲ್ಲ, ಹಾಲಿನ ಕ್ರಯ ಬೇಕು. ಹಾಲಿನ ಕ್ರಯ ಬೇಕು. ಹಾ, ಹೌದು. ಎಮ್ಮೆ ಕ್ರಯ ಕೇಳ್ತಾರ ನಂತರ ಅಧಿಕ ಪ್ರಸಂಗ ಅಂತ ಆಗ್ತದೆ. ಹೌದೌದು, ಅದು ನೀನ್ ಮಾಡಿದ್ದನ್ನೇ ಈಗ ನಾನೆಂತ ಮಾಡಿದೆ ಈಗ? ಓಲೆ ತಂದು ಕೊಟ್ಟು ಹೋಗೋದು ಬಿಟ್ಟು ಹಾ. ಅಧಿಕ ಪ್ರಸಂಗ ಮಾಡ್ತಿದ್ಯಲ್ಲ. ಎಂತದ? ಅಧಿಕ ಪ್ರಸಂಗ? ಹೊಟ್ಟ ಭೀಮನ ಗುಟ್ಟು ಹೆಟ್ಟು ಭೀಮನ ಗುಟ್ಟು ಪಾತನ ಕಟ್ಟು ಗಯನಂದ ಪಾತನ ಗುಟ್ಟು ಗಯನಂದ ರಟ್ಟ ಹಿಡಿದು ರಾಯನ ಕಟ್ಟಿ ಎಳೆದು ಕೊಟ್ಟು ಭೀಮನ ಪಾಪಿ ಮಕ್ಕಳ, ನಿಮಗೂ ಕೊಟ್ಟು ಸಲಿಗೆ ಹೆಚ್ಚಾಯಿತು. ಅಲ್ಲದೆ ಹೋದ್ರೆ ದೇವರಿಗೆ ಸಲ್ಲಬೇಕಾಗಿರುವಂತಹದ್ದು ನೀವು ಉಚಿತವಾದಂತಹ ಕೆಲಸವನ್ನೇ ಮಾಡಬೇಕಾಗಿತ್ತು. ಹೊರತಾಗಿ ಅವನಿಗೆ ರಕ್ಷಣೆಯನ್ನು ಕೊಟ್ಕೊಂಡು ಈಗ ಅಧಿಕ ಪ್ರಸಂಗ ಮಾತಾಡ್ತೀರಿ ಅಂತಾದ್ರೆ ಸುಮ್ಮನೆ ಬಿಡೋದಿಲ್ಲ. ಏನು ಮಾಡ್ತಿ? ಬಂದವ ದಾರುಕ ಹಾ, ದ್ವಾರಕೀಶ್. ಗಾಡಿ ಹೊಡೆಯೋ ದ್ವಾರಕೀಶ್. ಗಾಡಿ ಹೊಡೆ ಮತ್ತೆ ನಿನ್ ಗಾಡಿ ಹೊಡೆಯೋ ಅಲ್ಲ, ನಾನು ದೇವ್ರ ಗಾಡಿ ಹೊಡೆಯೋ. ಕೆಲಸ ಅದೇ ಅಲ್ವಾ? ನಿನ್ ಗಾಡಿ ಹೊಡಿ ಯಾರತ್ತಾದ್ರೂ ಕೆಲಸ ಅದೇ ಅಲ್ವಾ? ನಿನ್ ಗಾಡಿ ಹೊಡೆಯುವುದಾದ್ರೆ ಹಾ. ಎಷ್ಟು ಚಕ್ರದ ಬದಲು ಮಾಡ್ಬೇಕು ಮಾರ್ರೆ? ಹೇಳಲಿಕ್ಕೆ ಆಗೋದಿಲ್ಲ. ಚಕ್ರವೇ ಬೇಡ. ಅದಕ್ಕೆ ನೀನ್ ಜನ ಅಲ್ಲ, ಏ? ನಿನ್ನ ಕೆಲಸ ಇಲ್ಲಿ ಅಲ್ಲಿ. ಅಲ್ಲಿ ಹಾ. ಹೌದು. ಹಾ. ನಿನ್ ಕೆಲಸ ಮಾಡ್ಲಿಕ್ಕೆಲ್ಲ ಜನ ಅಲ್ಲ. ಹಾ. ಏಯ್! ಏಯ್! ಏ ಭೀಮ, ಏನ? ನಿನಗೆ ಹೆಟ್ಟುತ್ತಾನೆ ಈಗ. ಹಾ, ಪಾರ್ಥ ನನ್ನ ಕುಟ್ಟುತ್ತಾನೆ. ಕುಟ್ತೀಯ? ಗಾಯನನ್ನು ಕಟ್ಟಿ ಆಳ್ಕೊಂಡು ಹೋಗ್ತಾ ಈಗ. ಏನು ಕುಟ್ತೀಯ? ಕುಟ್ತೇನೆ. ನಾವು ಗಯನನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವಾಗ ಮೊದಲೇ ತಿಳಿಸಿದ್ದೇವೆ. ಹಾ. ಈಗ ನೀನ್ ಬಂದಾಕ್ಷಣ ಬಿಟ್ಟು ಕೊಡುವುದಿಲ್ಲ. ಹಾ. ಏನ್ ಹೇಳಿದಿ? ಕುಟ್ಟುತ್ತೀಯ? ಕುಟ್ತಾನೆ. ಕುಟ್ಟುವುದಕ್ಕೂ ಒಂದು ಲೆಕ್ಕಾಚಾರ ಬೇಕು. ಎಷ್ಟು ಕುಡ್ತಿ? ನಿನ್ಗೆ ಎಷ್ಟು ತಕ್ಕೊಳ್ಳಿಕ್ಕಾಗ್ತದ? ನೀನ್ ಎಷ್ಟು ಕುಟ್ಟಿದ್ರು ತಕ್ಕೊಂಡೇನು. ಇದು ತೋಳಲ್ಲ ಕಣೋ, ತಲೆ ತಲೆ. ಹಾ. ಎಷ್ಟು ಕುಟ್ಟಿಕೊಳ್ಳಿ? ಹಾ. ಎಷ್ಟು ಕುಡ್ತಿ? ನಂದು ಒಂದು ಸಾಕು. ಒಂದು. ನನ್ನ ಈ ಹೆಬ್ಬೆರಳಿಂದ ನಾನು ನಿನ್ಗೆ ಮುಟ್ಟಿದ್ರೆ ಸಾಕು. ಹೌದಾ? ಅಷ್ಟು ಭಯಂಕರ. ಎಂತದು ಗೊತ್ತಾಗುದಿಲ್ಲ ಮಾರೆ. ಹೆಬ್ಬೆರಳು ಇದು ಮಾರೆ, ಇದು ಕಿರುಬೆರಳು. ನಿನ್ನ ಅಧಿಕ ಪ್ರಸಂಗಕ್ಕೆಲ್ಲ ನಾವು ಜನ ಅಲ್ಲ, ಆಯ್ತಾ? ಮುಟ್ಟಿದ್ರೆ ಸಾಕು. ಹೌದಾ? ಪಟ್ಟೆ ಬೀಳ್ತೀಯ ನೀನು ಇಲ್ಲೇ. ಹಾ ಹಾ ಹಾ. ಅದಕ್ಕೆ ಹಾ. ಮತ್ತೆ ಸುಮ್ಮನೆ ನಿನ್ನ ಜೀವ ನನ್ನಿಂದ ಹೋಯ್ತು ಅಂತ ಹೇಳಿ ವಿಷಾದ ಪಡಬೇಡ. ಖಂಡಿತ ಇಲ್ಲ. ಸತ್ತೋದ್ಮೇಲೆ ಮತ್ತೆ ಅಳ್ಳಿಕ್ಕೆಲ್ಲ ಹೋಗ್ಬೇಡ. ನಾನು ಖಂಡಿತ ಇಲ್ಲ. ಒಂದು ಲೆಕ್ಕಾಚಾರ ಮಾಡೋಣ. ಹಾ. ಈ ಒಂದು 3 ಪೆಟ್ಟು ನೀನು ಕೊಡುವುದು, ಹಾ. ನಾನು ಒಂದು ಕೊಡು. ಒಂದು ಬೇಗ ಮುಗಿತದಲ್ಲ, ಒಂದು ಬೇಗ ಮುಗಿತದಲ್ಲ. ಕಡಿಮೆ ಆಗ್ತದ? ಅಲ್ಲ, ಒಂದು ಬೇಗ ಮುಗಿತದ. ನೀನು ಒಂದ್ಸಲ ಕೊಟ್ಟು ನೋಡು. ಬೇಡ ಬಿಡು. ಹಾ. ಬೇಡ ಬಿಡು. ಹಾ. 3 ನೀನು ಕೊಡು. ಹಾ. ಅಲ್ಲ, ಈಗ 1 ನೀನು ಕೊಡು. ಹಾ. 3 ನಾನು ಕೊಡ್ತೇನೆ. ಬೇಡ, ನಾನು 3 ಕೊಡ್ತೆ. ನೀನು ಕೊಡ್ತೀಯಾ? ಯಾಕೆ? ಕೊಟ್ಟು ನೋಡ್ತೆ, ಮತ್ತೆ ನೋಡು. ಹಾ. ಒಂದು ಕೊಡ್ತೆ. ಹಾ. ಆಗ್ಲಿಲ್ಲ ಅಂತ ಆದ್ರೆ ನಾನು ಬದುಕಿದ್ರೆ ನೀನ್ ಬದುಕು ಅಲ್ಲ, ನಾನು ಅದೇ ಹೇಳುದು. ನೀನೀಗ ಸತ್ತ ಮೇಲೆ ಮತ್ತೆ ನೀನ್ ಚಿಂತೆ ಮಾಡ್ಲಿಕ್ಕೆಲ್ಲ ಇಲ್ಲ, ಮತ್ತೆ ಬೇಸರ ಅಳ್ಲಿಕ್ಕಿಲ್ಲ. ದಾರುಕ ನನ್ನ ಕೊಂದಂತ ಹತ್ರ ನಾನು ಹೊಣೆ ಅಲ್ಲ. ಮತ್ತೆ ನೀನು 1 ಕೊಟ್ರೆ ನಾನು ಬದುಕಿದ್ರೆ ನೀನು 1 ಕೊಡ್ತೇನೆ. ಆಯ್ತಾ? ಬಾ ಬಾ. ನಿನಗೆ ಅದಕ್ಕೆ ಹೆಚ್ಚಾಯ್ತು ನಿನಗೆ. ಬಾ ಬಾ, ನಿಂತ್ಕೋಬೇಡ. ಒಂದು ಸುತ್ತು ಬರ. ಎಲ್ಲಿ ಬರು? ಒಂದು ಸುತ್ತು ಬಾ. ನಿನ್ನೊಟ್ಟಿಗೆಲ್ಲ ಸುತ್ತು ಬರ್ಲಿಕ್ಕೆ ಜನವೇನ ನಾನು? ಬರ, ಇಲ್ಲ ನಿಂತ್ಕೊ. ನಿಲ್ಲುವ. ಗಟ್ಟಿ ನಿಂತ್ಕೋ. ಆಯ್ತಾ? ಎಂತ ಕೊಲ್ಲ ಅಂತ ಹಿಡ್ಕೊಂಡಿದ್ಯಾ ನಾನು? ಯಾಕೆ? ಸ್ವಲ್ಪ ನೋವಾಯ್ತು. ಹೌದಾ? ಹಾ. ನಾನು ಕೊಡ್ತೇನೆ. ನಾನು ಸಾಯ್ಲಿಲ್ಲ, ನಾನು ಬದುಕೇ ಇದ್ದೇನೆ. ನೀ ಸಾಯಿಲ್ಲ ಮರಿ, ನಾನು ಒಪ್ಪಿದ್ದೆ. ಒಂದೇ 1 ಕೊಡ್ತೇನೆ, ಆಯ್ತಾ? ಗಾಡಿ ಅದಕ್ಕೆ ಪ್ರಸಂಗ
ಮಾಡ್ತೀಯಲ್ಲ ಭೀಮಪ್ಪಣ್ಣ ಏನು ಭೀಮಪ್ಪಣ್ಣ ಭೀಮಪ್ಪಣ್ಣ ನಿನ್ ಕಾಲಿ ಬಿದ್ರೆ ಹೇಪ್ಪ ಕಷ್ಟ ಆಗ್ತದೆ ಎಳೆದು ಹೇಳಿದೆ ನಿನ್ಕೊಂಡು ನಾಳೆ ನಾಳೆ ಮುಂದುವರಿಸುವ ಅದನ್ನು ಕೊಡುವ ಬೇಡ 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 ಯಾಕ ಹೆಚ್ಚಾಯ್ತು ಆ? ಹೆಚ್ಚಾಯ್ತು ಓ ದಾರುಕ್ಕನವರೇ ಬೇಡ ದಾರುಕ್ ಅಂತ ಹೇಳಿದ್ರು ಸಾಕು ಸಾಕಲ್ಲ ಸಾಕು ಭೀಮಪ್ಪಣ್ಣ ಒಳ್ಳೆ ಮನುಷ್ಯನೇ ಒಳ್ಳೆ ಜನ ಮರ ನೀ ಇದ್ರಲ್ಲಿ ಒಬ್ಬ ಇಲ್ಲ 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 ನಾನು ಒಳ್ಳೆಯವನು ನೀನು ಒಳ್ಳೆಯವನೇ ಇನ್ನು ಹೊಡೆಯುವುದಿಲ್ಲ ಒಂದು ಅಪರೂಪಕ್ಕೆ ಬಂದಿದ್ದ ಒಂದು ಇದಿಲ್ವಾ ಮರ ನಿನ್ಗೆ ಅದಕ್ಕೆ ನಿನ್ನನ್ನು ಹೇಳಲಿಕ್ಕೆ ಹೇಳಿದ್ದು ನೀವೊಂದು ಸನ್ಮಾನ ಮಾಡು ಆಯ್ತಾ ಸನ್ಮಾನ ಹಾ ಈ ಒಂದು ರಂಗದಲ್ಲಿ ನನಗೆ ಸನ್ಮಾನ ಆಗ್ತದೆ ರಂಗದಲ್ಲ ರಂಗದಲ್ಲ ಕಾಮ್ಯಕಾವನದ ಕಾಡಿನಲ್ಲಿ ಅದೇ ಕಾಮ್ಯಕಾವನ ಕಾಡಾದ್ರು ರಂಗ ಅಲ್ಲ ಇದು. ನೀವು ಮರೆಯ ಚಿಕ್ಕಮೇಳ ಮಾಡ್ಕೊಂಡೇ ರಂಗ ರಂಗ ಅನ್ಕೊಂಡು ಮಾಡ್ತೀರಿ ಯಾರು ಅದು ನೀನು ನಾವಲ್ಲ ಅಲ್ಲ ನೀವು ನೀನು ಹೋಗಿ ನಾವಲ್ಲ ಅದಕ್ಕೆ ಹೋಗ್ಲಿಲ್ಲ ಸಣ್ಣದೊಂದು ಮೇಳ ಮಾಡ್ಕೊಂಡೆಲ್ಲ ತಿರುಗಾಟ ಮಾಡ್ತೀರಿ ನೀವು ಅದೆಲ್ಲ ನಾವು ಹೋಗ್ಲೇ ಇಲ್ಲ ಇಲ್ವಾ ಇಲ್ಲ ಇಲ್ಲ ಅಲ್ಲ ಅದೇ ಹೇಳಿದ್ದು ಕಾಡಿನಲ್ಲಾದ್ರೂ ಇದ್ದದ್ದನ್ನೇ ನಾವು ರಂಗ ಅಂತ ನಾವು ಸ್ವೀಕಾರ ಮಾಡ್ಬೇಕು ಹೌದಾ ನಿನಗೊಂದು ಸನ್ಮಾನ ಮಾಡ್ತೇವೆ ರಂಗ ಒಂದು ತಿಳಿಯೋ ನನಗೆ ಅದಕ್ಕೆ ಪ್ರಸಂಗಿ ಸನ್ಮಾನ ಸನ್ಮಾನ ಒಳ್ಳೇದಿರ್ಬೇಕು ಬೇಡ ಬೇಗ ಮತ್ತು ಉಪಯೋಗ ಆಗದಿದ್ದದೆಲ್ಲ ವಸ್ತು ಎಂತ ಬೇಡ ಇದೆಂತ ಮಳೆಗಾಲಕ್ಕ ಬೆಳಕು ಬೆಳಕಿಲ್ಲ ಬೆಳಕಿಲ್ಲ ಈಗ ಇದನ್ನು ಬರುವಾಗ ನೀನೇ ಹಿಡಿದುಕೊಂಡು ಬಂದದ್ದು ಹೌದು ಹೋಗುವಾಗ ನೀನು ಹಿಡ್ಕೊಂಡು ಹೋಗಬೇಡ ಮತ್ತೆ ನಿನ್ನನ್ನೇ ಅದು ಹಿಡ್ಕೊಂಡು ಹೋಗ್ತದೆ ಯಾವುದು ಲೇಖನ ಹೌದೌದು ಲೇಖನಿಗೆ ಅಂತ ಹುಚ್ಚಿಡಿತಾ ಮಾರೆ ನಾನು ಹಿಡ್ಕೊಂಡು ಹೋಗ್ಲಿಕ್ಕೆ ಈಗ ನೇರ ಹೋಗ್ಬೇಕು ನೆನಪಾಗ್ತದ ಅದಕ್ಕೆ ನೀವು ಹೋಗೋ ಮಾರ್ಗವೂ ಸಿಗಲಿಲ್ಲ ಹೌದು ಅದನ್ನು ನೆನಪಿಸುವುದಕ್ಕಾಗಿ ನೆನಪಿನ ಕಾಣಿಕೆ ಹೋಗ್ಲಿಕ್ಕೆ ಮನಸ್ಸುಂಟು ದಾರಿ ಮಾಡಿ ಕೊಡು ದಾರಿ ನಾನು ತೋರಿಸ್ತೇನೆ ನಿನಗೆ ನೆನಪಿನ ಕಾಣಿಕೆ ಬಿಡುವ ಬರೇ ಸನ್ಮಾನವ ಹೌದು ಕಾಣಿಕೆ ಈಗ ಅರ್ಥ ಆಯಿತು ಸ್ವಾಮಿ ಈ ದಾರುಕನಿಗಿದ್ದಂತಹ ಅಹಂಕಾರವನ್ನು ಮರ್ಜಿಸುವುದಕ್ಕೆ ಬೇಕಾಗಿ ಲೋಕನಾಯಕನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿವರೆಗಾಗಿ ಕರೆದುಕೊಂಡು ಕಳುಹಿಸಿದ್ದಾನೆ. ಒಟ್ಟಾರೆ ಈಗ ನನ್ಗೊಂದು ಈ ರೀತಿಯಾಗಿ ಆದದ್ದಕ್ಕೋಸ್ಕರ ಪುಣ್ಯ ಎಲ್ಲರೂ ನೋಡಿದ್ರು, ಈ ಜನವನ್ನು ನೋಡಲಿಲ್ಲ, ಮರ್ಯಾದೆ ಉಳಿತು. ಹೌದು, ಆ ಕೃಷ್ಣ ಪರಮಾತ್ಮನ ಸಂಕಲ್ಪ ರೀತಿಯಲ್ಲಿ ಇದೆಲ್ಲ ಆಗ್ತಾ ಉಂಟು. ಏನು ಮಾಡಲಿಕ್ಕಾಗುವುದಿಲ್ಲ. ಎಂಥದ್ದೇ ಆದರೂ ಸಹ ಅವನ ಸಂಕಲ್ಪ ರೀತಿಯಲ್ಲಿ ಶುಭಾಂತ್ಯ ಆದ್ರೆ ಆಯಿತು.